ನಮಸ್ಕಾರ ಮಾಡಬೇಕಾದರೆ ಮೈ ಮೇಲೆ ಯಾವ ಬಟ್ಟೆಯನ್ನೂ ಕೂಡ ಹಾಕಿಕೊಳ್ಳದೆ ಸೊಂಟಕ್ಕೆ ಕಟ್ಟಿಕೊಂಡು ಆ ಭಗವಂತನಿಗೆ ನಮಸ್ಕಾರವನ್ನು ಮಾಡಬೇಕು. ಅಷ್ಟೇ ಅಲ್ಲ, ಶಿಖೆಯನ್ನ ಬಿಟ್ಟಿದ್ದರೆ ಶಿಖಾ ಗಂಟನ್ನ ಹಾಕಿ ಆ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಯಾಕೆ? ಭಗವಂತ ಈ ನನ್ನ ಶಿಖೆಯ ಗಂಟೆ ಸಂಸಾರದ ಗಂಟು, ಈ ಸಂಸಾರದಲ್ಲಿ ಬೀಳಿಸಿದ ನಿನಗೆ ನನ್ನನ್ನ ಈ ಸಂಸಾರದಿಂದ ಉದ್ಧರಿಸೋದನ್ನ ಮರೆಯಬೇಡ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಪುರುಷರ ಶಿಖೆಯ ಗಂಟು, ಸ್ತ್ರೀಯರ ತುರುಬಿನ ಗಂಟು, ಇದು ಆ ಭಗವಂತನಿಗೆ ಕಾಣಿಸುವಂತೆ ನಾವು ನಮಸ್ಕಾರ ಮಾಡಿದಾಗ ಭಗವಂತ ನಮಗೆ ಅಭಯಪ್ರದವಾದ ಮುದ್ರೆಯನ್ನ ಅನುಗ್ರಹವನ್ನ ಮಾಡ್ತಾನಂತೆ. ಚಿಂತೆ ಮಾಡಬೇಡ, ಈ ಶಿಖಾ ಗಂಟೆ ಸಂಸಾರದ ಗಂಟಿನ ಪ್ರತೀಕ, ಈ ಸಂಸಾರದ ಗಂಟನ್ನ ನಾನು ನಿನ್ನ ಮೂಲಕ ಸುಲಭವಾಗಿ ಬಿಡಿಸ್ತೇನೆ ಅಂತ ಆ ಭಗವಂತ ಅನುಗ್ರಹವನ್ನ ಮಾಡ್ತಾನಂತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ಆ ಧರ್ಮದೇವತೆ ಎಷ್ಟೇ ಜಗತ್ತಿನಲ್ಲಿ ಅಧರ್ಮ ತಾಂಡವ ಆಡಿದರೂ ಕೂಡ ಧರ್ಮಿಷ್ಠರಿಗೆ ಯಾವತ್ತೂ ಕೂಡ ನಾಶ ಇಲ್ಲ. ಆದರೆ ಈ ಬಾಲಕನಾದ ಶಿಶು ಆದ ಈ ವೆಂಕಟನಾಥ ನಡೆದಾಡ್ತಾ ಇದೆ ಮಗು, ಅಂಬೆಗಾಲನ್ನ ಇಡೋದನ್ನ ಗಮನಿಸಿ ಕವಿಗಳು ವರ್ಣನೆ ಮಾಡ್ತಾ ಇದ್ದಾರೆ. ಕಲಿಯುಗದಲ್ಲಿಯೂ ಕೂಡ ಆ ಧರ್ಮ 4 ಪಾದಗಳಿಂದ ಮೂರ್ತಿಮತ್ತಾಗಿ ಈ ಮಗುವಿನಲ್ಲಿ ಬಂದು ನಿಂತಿದೆಯೋ ಏನೋ ಅನ್ನುವಷ್ಟರ ಮಟ್ಟಿಗೆ ಅಂಥ ಅದ್ಭುತವಾಗಿ ಆ ಮಗು ಏನು ಮಾಡ್ತು ಅಂತ ಹೇಳಿದ್ರೆ ಅಂಬೆಗಾಲನ್ನ ಇಡ್ತು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಥವಾ ಹೇಳ್ತಾ ಇದ್ದಾರೆ, ಚತುರಂಘ್ರಿ ವೃಷಾಕಪೇ ಕದಾಚಿತ. ಈ ಸಾಕ್ಷಾತ್ತಾಗಿ ಕಲಿಯುಗದಲ್ಲಿ ಬೇಡಿದ ಎಲ್ಲ ವರಗಳನ್ನು ಪೂರೈಸುವಂತಹ ಒಂದು ದೇವತೆ ಅದು ಕಾಮಧೇನು. ಅಂಥ ಕಾಮಧೇನುವಿನಂತೆ ಈ ವೆಂಕಟನಾಥನೆಂಬ ಪುಟ್ಟ ಬಾಲಕ, ಆ ಮಗು ಅಂಬೆಗಾಲನ್ ಇಡ್ತಾ ಕಾಮಧೇನುವಿನಂತೆ ನಾನೂ ಕೂಡ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಎಲ್ಲ ಕಷ್ಟಗಳನ್ನು ಕೂಡ ದೂರ ಮಾಡ್ತಾ ಇದ್ದೇನೋ ಏನೋ ಅಂತ ಈ ರೀತಿಯಾಗಿ ತೋರ್ತಾ ಇದೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಕಲಿಯುಗದಲ್ಲಂತೂ ವಸಿಷ್ಠ ಮಹರ್ಷಿಗಳ ಆಶ್ರಮದಲ್ಲಿ ಇದ್ದ ಯಾವ ಕಾಮಧೇನು ಇದೆ ಅಂಥ ಕಾಮಧೇನುವನ್ನಂತೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದಕ್ಕಿಂತಲೂ ಮಿಗಿಲಾದ ಜಗತ್ತಿನಲ್ಲಿ ಇರುವ ಎಲ್ಲ ಭಕ್ತರ ಅಭೀಷ್ಟಗಳನ್ನ ಪೂರೈಸುವಂತಹ ಕಾಮಧೇನುವೇ ನಾನಾಗಿದ್ದೇನೋ ಏನೋ ಅಂತ ತೋರಿಸೋದಕ್ಕೋಸ್ಕರ ಪುಟ್ಟ ಬಾಲಕ ರಿಂಖಣಂ ಅಂಬೆಗಾಲನ್ ಇಡ್ತಾ ಎಲ್ಲ ಜನರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಾ. ಈ ಮಕ್ಕಳು ಹುಟ್ಟಿದ ಮೇಲೆ, ಹುಟ್ಟಿಸಿದಾಗ ಭಗವಂತ ನಮಗೆ ಆ ಮಕ್ಕಳನ್ನ ವರದ ರೂಪದಲ್ಲಿ ಕೊಟ್ಟಾಗ ಎಷ್ಟು ಸಂತೋಷ ಆಗತ್ತೋ, ಆ ಮಕ್ಕಳ ಅಂಬೆಗಾಲ್ ಇಡ್ಲಿಕ್ಕಾರಂಭ ಮಾಡಿದಾಗ ಇನ್ನೂ ಅಧಿಕವಾದ ಸಂತೋಷ ಆಗತ್ತೆ. ಆ ಅಂಬೆಗಾಲನ್ನ ಆ ಭಗವಂತ ಮಕ್ಕಳ ಮೂಲಕ ಇಡಿಸೋದರ ಮೂಲಕ ತಂದೆ ತಾಯಿಗಳಿಗೆ ಬರೀ ಮಕ್ಕಳನ್ನ
ಒಂದೇ ಒಂದು ಜಾಗದಲ್ಲಿ ಇಟ್ಟು ಆ ಮಗುವಿನ ಆಟವನ್ನ ನೋಡಿ ಸಂತೋಷ ಪಡಬೇಡಿ. ಹೊರತು ಇನ್ನಷ್ಟು ಸಂತೋಷ ಪಟ್ಟು ಜವಾಬ್ದಾರಿಯು ಕೂಡ ನಿಮಗೆ ಹೆಚ್ಚಿತು ಅನ್ನೋದನ್ನ ಸೂಚನೆ ಮಾಡೋದಕ್ಕೋಸ್ಕರ ಆ ಭಗವಂತ ಹುಟ್ಟಿದ ಎಲ್ಲ ಮಕ್ಕಳಿಗೂ ಕೂಡ ಆ ಅಂಬೆಗಾಲ ಇಡುವಿಕೆಯನ್ನ ಕೊಡ್ತಾನಂತೆ. ನಾರಾಯಣ ಪಂಡಿತಾಚಾರ್ಯರು ತಮ್ಮ ಮಧ್ವ ವಿಜಯ ಎಂಬ ಗ್ರಂಥದಲ್ಲಿ ವಾಯುದೇವರ 3ನೇ ಅವತಾರರಾದ ಮಧ್ವಾಚಾರ್ಯರು ಹುಟ್ಟಿದಾಗ ವಾಸುದೇವ ಎಂಬ ನಾಮಕರಣವನ್ನ ಮಾಡ್ತಾರೆ. ಆ ನಾಮಕರಣವನ್ನ ಮಾಡಿದ ಮೇಲೆ ಆ ಮಗುವೂ ಕೂಡ ಅಂಬೆಗಾಲನ್ ಇಡುತ್ತೆ. ಹೇಳುತ್ತಾರೆ, ಪ್ರಾಗ್ರಿಂಖಣಂ ಸ್ವಯಮಥ ಸ್ಥಿತಿಮೇಷ ಚಕ್ರೆ ಪಶ್ಚಾದ್ಗತಿಂ ಪರಿಚಯೇನ ಕಿಲ ಕ್ರಮೇಣ. ಯಾವ ಮಕ್ಕಳು ಕೂಡ ಇವತ್ತಿನ ತನಕ ಅಂಬೆಗಾಲನ್ನ ಇಡದೆ ನಡೆಯದೆ ಪರಿಚಿತ ಸ್ಥಳಗಳಲ್ಲಿ ಮೊದಲು ಓಡಾಡದೆ ಯಾವ ಅಪರಿಚಿತ ಸ್ಥಳಗಳಲ್ಲಿಯೂ ಕೂಡ ಓಡಾಡೋದಿಲ್ಲ. ಅದರಂತೆ ಆ ವಾಸುದೇವ ಪ್ರಾಗ್ರಿಂಖಣಂ ಮೊದಲು ಅಂಬೆಗಾಲನ ಇಟ್ಟ. ಸ್ಥಿತಿಂ ನಿಲ್ಲಲಿಕ್ಕೆ ಆರಂಭ ಮಾಡಿದ, ಗತಿಂ ನಡೆಯಲಿಕ್ಕೆ ಶುರು ಮಾಡಿದ. ಹೀಗೆ ಆಯಾಯ ಸಮಯದಲ್ಲಿ ಯಾವ್ದು ಉಚಿತವೋ ಎಲ್ಲ ಉಚಿತವಾದ ಕ್ರಿಯೆಗಳನ್ನ ಆ ಮಕ್ಕಳು ಮಾಡ್ತಾವೆ. ಅಂಥ ಮಕ್ಕಳ ಆಟಗಳನ್ನ ನೋಡಿ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಸಂತೋಷವನ್ನ ಪಡಬೇಕು. ಅದಕ್ಕೆ ಕಾಳಿದಾಸ ಒಂದು ಮಾತನ್ನ ಹೇಳ್ತಾನೆ, ಶಿಶುಪೀಡಾಸ್ತು ಭೋಜನೆ ಅಂತ. ಹುಟ್ಟಿದ ಆ ಮಕ್ಕಳ ಕಾಟ ತಂದೆ ತಾಯಿಗಳಿಗೆ ಯಾವಾಗ ಜಾಸ್ತಿ ಕಾಟವನ್ನ ಕೊಡ್ತಾವೆ? ಆಸನೆ ವಿಪ್ರಪೀಡಾಸ್ತು ಶಿಶುಪೀಡಾಸ್ತು ಭೋಜನೆ ಶಯನೆ ದಾರಪೀಡಾಸ್ತು. ತಾಯಿ ಊಟಕ್ಕೆ ಕೂತ್ಕೊಂಡ್ರೆ ಅಥವಾ ತಂದೆ ಊಟಕ್ಕೆ ಕೂತ್ಕೊಂಡ್ರೆ ಆ ಮಕ್ಕಳು ಅಳ್ಳಿಕ್ಕೆ ಆರಂಭ ಮಾಡ್ತವೆ. ಈ ಕಡೆ ತಂದೆ ಊಟ ಮಾಡಬೇಕೋ ಬಿಡಬೇಕೋ ಗೊತ್ತಿಲ್ಲ, ತಾಯಿ ಗಂಡನಿಗೆ ಊಟಕ್ಕೆ ಹಾಕಬೇಕೋ ಬಿಡಬೇಕೋ ಗೊತ್ತಾಗೋದಿಲ್ಲ. ಅದರಿಂದ ಅಂಥ ಸಂದರ್ಭದಲ್ಲಿ ಮಕ್ಕಳ ಕಾಟ ತುಂಬಾ ಜಾಸ್ತಿ ಇರುತ್ತೆ. ಅದರ ಕಾಟ ಸಖ್ಯ. ಅದರಿಂದ ಆ ತಂದೆ ತಾಯಿ ಸಂತೋಷವನ್ನೇ ಪಡ್ತಾರೆ ಹೊರತು ಅಯ್ಯೋ ಮಗು ಅಳುತ್ತಿದೆ ಅಂತ ಹೇಳಿ ಯಾರೂ ಕೂಡ ದುಃಖವನ್ನ ಪಡೋದಿಲ್ಲ. ಹೀಗೆ ಅಂಥ ಒಂದು ವಿಚಿತ್ರವಾದ ಲೀಲೆ ಆ ಹುಟ್ಟುವ ಪ್ರತಿಯೊಂದು ಮಕ್ಕಳಲ್ಲಿಯೂ ಕೂಡ ನಾವು ಕಾಣಬಹುದು ಅನ್ನೋದನ್ನ ಇಲ್ಲಿ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ನಾರಾಯಣಾಚಾರ್ಯರು ತನಯಸ್ಯ ನವಪ್ರವಾಲವಲ್ಲಿ ಸದುಂಗುಷ್ಟ ವಿರಾಜಿತಾನನಾಬ್ಜಂ ಹೃದಯಾಂಬುಜಮಂತರಾತ್ಮಗರ್ಭಂ ಪ್ರಕಟಂ ದರ್ಶಯತೀವ ಸಜ್ಜನಾನಾಂ. ದೇಹಾಂಗುಷ್ಠಮಿತೋ ದೇಹೇ ಜೀವಾಂಗುಷ್ಠಮಿತೋ ಹರಿಹಿ. ಜೀವರ ದೇಹದ ಹೃದಯ ಕಮಲದಲ್ಲಿ ಆ ಜೀವಾತ್ಮನ ದೇಹದ ಹೆಬ್ಬೆಟ್ಟಿನ ಪರಿಮಾಣ ಎಷ್ಟೋ ಅಷ್ಟೇ ಪರಿಮಾಣದಷ್ಟು ಅವನ ದೇಹದಲ್ಲಿ ಇರ್ತಾನೆ. ಆದರೆ ಜೀವನ ಸ್ವರೂಪ ದೇಹದಲ್ಲಿ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಲಿಂಗದೇಹ ಅಂತ ಹೇಳುವಂತೆ ಪರಮಾತ್ಮ ಈ ಜೀವನ ಸ್ವರೂಪ ದೇಹದಲ್ಲಿ ಅದರ ಅಂಗುಷ್ಠ ಪರಿಮಾಣದಂತೆ ಅವನು ವಾಸವನ್ನ ಮಾಡ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂಥ ಈ ಮಗು ಮಲಗಿಕೊಂಡಾಗ ತೊಟ್ಟಿಲಿನಲ್ಲಿ
ಅಥವಾ ತಾಯಿ ಬೇರೆ ಕೆಲಸಗಳಲ್ಲಿ ವ್ಯಾಪೃತಳಾದಾಗ ಈ ಮಗುವನ್ನ ಹಾಸಿಗೆಯಲ್ಲಿ ಮಲಗಿಸಿರ್ತಾಳೆ. ಆಗ ಈ ವೆಂಕಟನಾಥ ಅವನ ಹೆಬ್ಬೆರಳನ್ನ ಬಾಯಿಯಲ್ಲಿ ಚೀಪುತ್ತಾ ಇದ್ದನಂತೆ. ಹೇಗಿತ್ತು ಆ ಹೆಬ್ಬೆರಳು? ಹವಳದ ಮುತ್ತಿನಂತೆ ಕಾಂತಿಯಂತೆ ಆ ಮಗುವಿನ ಹೆಬ್ಬೆರಳಿನ ಕಾಂತಿ ಇತ್ತು. ಅಂಥ ಆ ಹೆಬ್ಬೆರಳನ್ನ ಮಗು ತನ್ನ ಮುಖ ಕಮಲದಲ್ಲಿ ಇಟ್ಟು ಚಿತ್ತ ಇತ್ತು. ಅದನ್ನ ನೋಡಿ ಕವಿಗಳೇ ಹೇಳ್ತಾ ಇದ್ದಾರೆ, ಏನು ಜೀವನ ಹೃದಯ ಕಮಲದಲ್ಲಿ ಪರಮಾತ್ಮ ಸದಾ ಕಾಲ ಜೀವನ ದೇಹದ ಅಂಗುಷ್ಠ ಪರಿಮಿತನಾಗಿ ವಾಸ ಮಾಡ್ತಾ ಇದ್ದಾನೆ ಅನ್ನೋದನ್ನ ಹೇಳ್ತಾ ಇದೆನೋ ಏನೋ ಅಂತ ತೋರ್ತಾ ಇತ್ತು. ಅಂದ್ರೆ ಯಾವಾಗ ನಮಗೆ ಭಗವಂತನ ಬಗ್ಗೆ ಹೆಚ್ಚೆಚ್ಚು ತತ್ವಗಳನ್ನ ಜನರಿಗೆ ಮುಟ್ಟಿಸಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿದರೆ, ಭಗವಂತನ ಬಗ್ಗೆ ಪೂರ್ಣವಾದ ಅಂದರೆ ತಮ್ಮ ತಮ್ಮ ಯೋಗ್ಯತೆಗನುಗುಣವಾಗಿ ತಿಳಿದುಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಆ ಸಜ್ಜನರಿಗೆ ತಿಳಿಸಿಕೊಟ್ಟಾಗ ಆಗ ಆ ಭಗವಂತ ನಮ್ಮಲ್ಲಿ ಹೆಚ್ಚು ಸನ್ನಿಹಿತನಾಗಿದ್ದಾನೆ ಅಂತ ತಿಳ್ಕೋಬೇಕು. ಮುಂದೆ ನಾನು ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಿದ ಮೇಲೆ ಭಗವಂತನ ತತ್ವಗಳನ್ನೇ ನಿಮ್ಮೆಲ್ಲರಿಗೂ ಕೂಡ ತತ್ವಜ್ಞಾನವನ್ನೇ ಉಪದೇಶ ಕೊಡ್ತೇನೆ ಅನ್ನೋದನ್ನ ಸೂಚಿಸಲಿಕ್ಕೋ ಏನೋ ಆ ಪುಟ್ಟ ಬಾಲಕನಾದ ವೆಂಕಟನಾಥ ತನ್ನ ಬಾಯಿಯಲ್ಲಿ ಹೆಬ್ಬೆರಳನ್ನು ಇಟ್ಟುಕೊಂಡು ಚೀಪುತ್ತಾ ಇದ್ದಾನೆ. ಹೀಗೆ ಚೀಪೋದರ ಮೂಲಕ ಈ ಸಂದೇಶವನ್ನ ಆ ಕವಿಗಳು ನಮಗೆ ಸೂಚನೆ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ವಿಹರನ್ನವನೌ ನಿಸರ್ಗರಕ್ತಂ ಪ್ರತಿಲೀಲಂ ಮುಹುರುತ್ಪತನ್ ಪತನ್ ಸಹ ಲಸತಿ ಸ್ಮ ಕರಿಷ್ಯಮಾಣ ಲಕ್ಷ್ಮೀಪತಿಪಾದಾನ್ ಅತಿಶೀಲನಾಯ ವೈಶಃ. ಹೇಗಿದೆ ಈ ಮಗು? ಆ ಜ್ಯೋತಿಷ್ಶಾಸ್ತ್ರ ನಮಗೆ ಒಂದು ಸಲಹೆಯನ್ನ ನೀಡತ್ತೆ. ದೇಹದ ಯಾವ ಯಾವ ಭಾಗಗಳು ಕೆಂಪಾಗಿರಬೇಕು, ಪ್ರತಿಯೊಬ್ಬ ಮನುಷ್ಯನ ಮುಂಗೈ, ಕೈ ಮಧ್ಯಭಾಗ, ಪಾದದ ಮಧ್ಯದ ಭಾಗ, ಉಗುರು ಇವೆಲ್ಲವೂ ಕೂಡ, ತುಟಿ ಇವೆಲ್ಲವೂ ಕೂಡ ಕೆಂಪಾಗಿರಬೇಕು. ಹಾಗೆ ಈ ವೆಂಕಟನಾಥನ ಪಾದ ತುಂಬಾ ಕೆಂಪಾಗಿ ಇತ್ತು. ಆದ್ದರಿಂದ ಶಾಸ್ತ್ರದಲ್ಲಿ ಹೇಳಿದ ಎಲ್ಲ ಲಕ್ಷಣಗಳು ಕೂಡ ಈ ಮಗುವಿನಲ್ಲಿ ಇದೆ ಅಂತ ಹೇಳ್ತಾ ಆಟವನ್ನು ಆಡ್ಲಿಕ್ಕೆ ಆರಂಭ ಮಾಡ್ತಾ ಇದೆ. ಆಟ ಆಡ್ತಾ ಇರಬೇಕಾದರೆ ಮಗು ಬೀಳತ್ತೆ. ಮಗು ಬಿದ್ದಾಗ ಆ ಮಗುವಿನ ಆ ಲೀಲೆಯನ್ನ ಹೇಳತ್ತೆ, ಮಣ್ಣನ್ನ ತಿನ್ನತ್ತೆ, ಉಗುಳತ್ತೆ. ತಾಯಿ ಊಟವನ್ನ ಮಾಡಿಸಲಿಕ್ಕೆ ಬಂದಾಗ ಆಗಲೂ ಹಠ ಮಾಡತ್ತೆ. ಇದನ್ನ ನೋಡಿ ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಆಟದಲ್ಲಿಯೂ ಕೂಡ ಬಿದ್ದಾಗ ಕೆಳಗೇಳೋದು, ಮೇಲೇಳೋದು, ಎದ್ದಾಗ ಪುನಃ ಕೆಳಗೆ ಬೀಳೋದು. ಇದರಿಂದ ಏನು ಸೂಚನೆ ಮಾಡಿದಾಗ ಆಗತ್ತೆ ಅಂದರೆ, ನಾರಾಯಣಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ,
ನಮ್ಮ ನಿಮ್ಮಲ್ಲಿ ಇದ್ದಂತೆ ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನ ನಾವು ನೀವು ಎಲ್ಲ ಮಾಡ್ತೇವೆ. ನಾವೇನು ಹುಟ್ಟುತ್ತಾನೆ ಸ್ವಾಭಾವಿಕವಾಗಿಯೇ ನಾವೇನು ಭಗವಂತನಿಗೆ ನಮಸ್ಕಾರವನ್ನ ಮಾಡುವಂಥವರಲ್ಲ. ಸಂಕಟ ಬಂದಾಗ ವೆಂಕಟರಮಣ ಎನ್ನುವಂತೆ ಯಾರೋ ಹೇಳಿಕೊಟ್ಟಾಗ ಉಪದೇಶಿಸಿದಾಗ ಹೀಗೆ ಯಾವುದೋ ಒಂದು ನಿಮಿತ್ತದಿಂದ ನಮ್ಮಲ್ಲಿ ಈ ಗುಣಗಳೆಲ್ಲವೂ ಕೂಡ ಬರ್ತವೆ. ಅದರ ವಸ್ತುತಃ ಸ್ವಾಭಾವಿಕವಾಗಿ ನಮ್ಮಲ್ಲಿ ಈ ಯಾವ ಗುಣಗಳು ಕೂಡ ಇರೋದೇ ಇಲ್ಲ. ಆದರೆ ಈ ಪುಟ್ಟ ಬಾಲಕನಾದ ಯಾವ ವೆಂಕಟನಾಥನಿದ್ದಾನೆ, ಆ ಬಾಲ್ಯ ಲೀಲೆಯನ್ನ ಆಡ್ತಾ ಇರಬೇಕಾದ್ರೆ ಕೆಳಗೆ ಬೀಳೋದು, ಮೇಲೆ ಏಳೋದು, ಮೇಲೆದ್ದಾಗ ಕೆಳಗೆ ಬೀಳೋದು, ಪುನಃ ಎದ್ದೇಳೋದು. ಈ ಆಟವನ್ನ ಆಡ್ತಾ ಇರಬೇಕಾದರೆ ಈ ಮೂಲಕ ಒಂದು ಸಂದೇಶವನ್ನ ಕೊಡ್ತಿದ್ದಾರೆ. ಮುಂದೆ ನಾನು ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡ್ತೇನೆ. ಸ್ವೀಕಾರ ಮಾಡಿದಾಗ ಆಗ ಆ ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತೇನೆ. ಈ ಸಾಷ್ಟಾಂಗ ನಮಸ್ಕಾರವನ್ನ ನಾನು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಮೇಲೆ ಮಾಡ್ತೇನೆ ಅಂತ ಅನ್ಕೋಬೇಡಿ. ಹುಟ್ಟಿದಾಗಿನಿಂದಲೇ ನನಗೆ ಈ ನಮಸ್ಕಾರ ಎಂಬ ಗುಣ, ಮಾಡುವಂತಹ ಒಂದು ಗುಣ ನನಗೆ ಸ್ವಾಭಾವಿಕವಾಗಿ ಬಂದಿದೆ. ಧರ್ಮಶಾಸ್ತ್ರಗಳು ಹೇಳುತ್ತೆ, ಪ್ರತಿಯೊಬ್ಬ ಪುರುಷ ಭಗವಂತನಿಗೆ ನಮಸ್ಕಾರವನ್ನ ಮಾಡಬೇಕಾದರೆ ಸಾಷ್ಟಾಂಗ ನಮಸ್ಕಾರ, ಅಷ್ಟಾಂಗ ಸಹಿತವಾದ ನಮಸ್ಕಾರವನ್ನ ಮಾಡಬೇಕು. ಸ್ತ್ರೀಯರು ಪಂಚಾಂಗ ಸಹಿತವಾದ ನಮಸ್ಕಾರ ಮಾಡಬೇಕು. ಯಾವುದದು ಅಷ್ಟಾಂಗ? ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಷ್ಟಾಂಗ ಈರಿತಃ. ಆ ಭಗವಂತನಿಗೆ ನಮಸ್ಕಾರ ಮಾಡಬೇಕಾದ್ರೆ ಈ 8 ಅಂಗಗಳಿಂದಲೂ ಕೂಡ ನಮಸ್ಕಾರವನ್ನ ಮಾಡಿದಾಗ ಆ ಭಗವಂತ ನಮ್ಮ ನಮಸ್ಕಾರವನ್ನ ಸ್ವೀಕಾರ ಮಾಡ್ತಾನೆ. ನಮಸ್ಕಾರ ಮಾಡಬೇಕಾದರೆ ಮೈ ಮೇಲೆ ಯಾವ ಬಟ್ಟೆಯನ್ನೂ ಕೂಡ ಹಾಕಿಕೊಳ್ಳದೆ ಸೊಂಟಕ್ಕೆ ಕಟ್ಟಿಕೊಂಡು ಆ ಭಗವಂತನಿಗೆ ನಮಸ್ಕಾರವನ್ನ ಮಾಡಬೇಕು. ಅಷ್ಟೇ ಅಲ್ಲ, ಶಿಖೆಯನ್ನ ಬಿಟ್ಟಿದ್ದರೆ ಶಿಖಾ ಗಂಟನ್ನ ಹಾಕಿ ಆ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಯಾಕೆ? ಭಗವಂತ ಈ ನನ್ನ ಶಿಖೆಯ ಗಂಟೆ ಸಂಸಾರದ ಗಂಟು, ಈ ಗಂಟನ್ನ ಅಂದರೆ ಸಂಸಾರದ ಗಂಟನ್ನ ನನ್ನಿಂದ ಬಿಡಿಸ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರವೇ ಈ ಸಂಸಾರದಲ್ಲಿ ಬೀಳಿಸಿದ ನಿನಗೆ ನನ್ನನ್ನ ಈ ಸಂಸಾರದಿಂದ ಉದ್ಧರಿಸೋದನ್ನ ಮರೆಯಬೇಡ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಆ ಶಿಖೆಯ ಗಂಟು, ಪುರುಷರ ಶಿಖೆಯ ಗಂಟು, ಸ್ತ್ರೀಯರ ತುರುಬಿನ ಗಂಟು, ಇದು ಆ ಭಗವಂತನಿಗೆ ಕಾಣಿಸುವಂತೆ ನಾವು ನಮಸ್ಕಾರ ಮಾಡಿದಾಗ ಭಗವಂತ ನಮಗೆ ಅಭಯಪ್ರದವಾದ ಮುದ್ರೆಯನ್ನ ಅನುಗ್ರಹವನ್ನ ಮಾಡ್ತಾನಂತೆ. ಚಿಂತೆ ಮಾಡಬೇಡ, ಈ ಶಿಖಾ ಗಂಟೆ ಸಂಸಾರದ ಗಂಟಿನ ಪ್ರತೀಕ, ಈ ಸಂಸಾರದ ಗಂಟನ್ನ ನಾನು ನಿನ್ನ ಮೂಲಕ ಸುಲಭವಾಗಿ ಬಿಡಿಸ್ತೇನೆ ಅಂತ ಆ ಭಗವಂತ ಅನುಗ್ರಹವನ್ನ ಮಾಡ್ತಾನಂತೆ. ಹೀಗೆ ಭಗವಂತನಿಗೆ ಮಾಡುವ ಪ್ರತಿಯೊಂದು ನಮಸ್ಕಾರಗಳು ಕೂಡ ಅದು ನಮಗೆ ಜೀವನದಲ್ಲಿ ಶ್ರೇಯೋಜನಕ, ಮಂಗಲದಾಯಕ. ಆದ್ದರಿಂದ ಅವಶ್ಯವಾಗಿ ಪ್ರತಿಯೊಬ್ಬ ಜೀವನೂ ಕೂಡ ಆ ಭಗವಂತನ ಹತ್ತಿರ ಹೋಗಿ ನಾನು ನಿನ್ನ ದಾಸನಾಗಿದ್ದೇನೆ ಅನ್ನೋ ಭಾವನೆಯನ್ನ ತಾಳಿ ಆ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಅದರಂತೆ ಈ ವೆಂಕಟನಾಥನು ಕೂಡ ಸನ್ಯಾಸಾಶ್ರಮ ಆದ ಮೇಲೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಅನ್ಕೋಬೇಡಿ. ಈ ನಮಸ್ಕಾರದ ಗುಣ ನನ್ನಲ್ಲಿ, ಪ್ರಹ್ಲಾದರ ಅಂಶ ಸಂಭೂತರಾದ ನನ್ನಲ್ಲಿ ಸಹಜವಾಗಿಯೇ ಇದೆ. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ನಹಿ ಹರಿಂ ಸತತಂ ನ ನಮತ್ಯಸೌ ನ ಚ ನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ಸನನು ಸಾಧು ಜನಾನ್ ಸಮಶಿಕ್ಷಯ. ಅಂದರೆ ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ, ನಾರಾಯಣ ಪಂಡಿತಾಚಾರ್ಯರು ವಾಸುದೇವ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ನಮಸ್ಕಾರವನ್ನ ಮಾಡಿದ.
ಇದಕ್ಕಿಂತ ಮುಂಚೆ ನಮಸ್ಕಾರ ಮಾಡಿರಲಿಲ್ಲವೇ? ನಮಸ್ಕಾರ ಮಾಡ್ತಿದ್ದ. ಆದರೆ ಯಾಕೆ ಈಗ ನಮಸ್ಕಾರ ಮಾಡಿದ ಪುನಃ ಅಂದರೆ, ಈ ಕಲಿಯುಗದಲ್ಲಿ ಇರುವ ಜನರಿಗೆ ನಮಸ್ಕಾರ ಹೆಂಗ್ ಮಾಡ್ಬೇಕನ್ನೋದು ಗೊತ್ತಿಲ್ಲ. ಅದನ್ನ ತಿಳಿಸೋದಕ್ಕೋಸ್ಕರ ಆ ವಾಯುದೇವರ ಅವತಾರಭೂತರಾದಂಥ ವಾಸುದೇವ ಸಜ್ಜನರಿಗೆ ತಿಳಿಸೋದಕ್ಕೋಸ್ಕರ ಹೇಗೆ ನಮಸ್ಕಾರವನ್ನ ಮಾಡಿದನೋ, ಅದರಂತೆ ಈ ವೆಂಕಟನಾಥನು ಕೂಡ ತನ್ನ ಈ ಆಟಗಳಲ್ಲಿಯೇ ಆ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದಾನೋ ಏನೋ ಅನ್ನುವಂತೆ ನಮಗೆ ತೋರ್ತಾ ಇದೆ ಅಂತ ಆ ಕವಿಗಳು ವರ್ಣನೆಯನ್ನು ಮಾಡ್ತಾ ಇದ್ದಾರೆ.